ಅಧರ್ಮವನ್ನು ಅಳಿಸಿ ಧರ್ಮವನ್ನುಳಿಸಲು, ಶತ್ರುಗಳ ಅಟ್ಟಹಾಸವನ್ನು ಮೆಟ್ಟಿ ಶಾಂತಿ ಸೃಷ್ಟಿಸಲು ಭಗವಾನ್ ಮಹಾವಿಷ್ಣು ಭೂಲೋಕದಲ್ಲಿ ಎತ್ತಿದ ಜನ್ಮಗಳೇ ಅವತಾರಗಳು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ವಿಷ್ಣುವಿನ ದಶಾವತಾರಗಳಲ್ಲಿ ಮೊದಲನೆಯದು ಮತ್ಸ್ಯಾವತಾರ. ಪ್ರಳಯ ಕಾಲದಲ್ಲಿ ಶ್ರೀ ಬ್ರಹ್ಮದೇವರು ವಿಶ್ರಾಂತಿಯಲ್ಲಿದ್ದಾಗ ಹಯಗ್ರೀವನೆಂಬ ರಾಕ್ಷಸ ವೇದಗಳನ್ನು ಅಪಹರಿಸಿ ಸಮುದ್ರದ ಆಳಕ್ಕೆ ತೆಗೆದುಕೊಂಡು ಹೋದಾಗ ಮಹಾವಿಷ್ಣು ಮತ್ಸ್ಯಾವತಾರದಿಂದ, ಅಂದರೆ ಬಂಗಾರದ ಬಣ್ಣದ ಬೃಹತ್ತಾಕಾರದ ಮೀನಾಗಿ ಜನ್ಮವೆತ್ತಿ ವೇದಗಳನ್ನು ರಕ್ಷಿಸಿ ವ್ಯವಸ್ವತ ಮನುನನ್ನು ಉದ್ಧಾರ ಮಾಡುತ್ತಾರೆ. ವ್ಯವಸ್ವತ ಮನುವಿನಿಂದ ಮಾನವ ಜನಾಂಗ ಬೆಳೆದು ವೇದಗಳ ಅಧ್ಯಯನ ಮುಂದುವರಿಯಲು ಮತ್ಸ್ಯಾವತಾರ ಮನುಕುಲದ ಉದ್ಧಾರಕ್ಕೆ ನಾಂದಿಯಾಯಿತು. ಮತ್ಸ್ಯರೂಪಾಯ ವಿಷ್ಣುದೇವಾಯ ಬಲಯ ಪ್ರಯೋಗಿಚ ದೇವದೇವಾಯ. ಮತ್ಸ್ಯರೂಪಾಯ ವಿಷ್ಣುದೇವಾಯ ಬಲಯ ಪ್ರಯೋಗಿಚ ದೇವದೇವಾಯ. ಇನ್ನು ಎರಡನೆಯ ಅವತಾರ ಕೂರ್ಮಾವತಾರ. ದೇವತೆಗಳು ರಾಕ್ಷಸರು ಅಮರತ್ವಕ್ಕಾಗಿ ಅಮೃತವನ್ನು ಪಡೆಯಲು ವಾಸುಕಿಯನ್ನು ಹಗ್ಗವನ್ನಾಗಿ ಮಂದಾರ ಪರ್ವತವನ್ನು ಕಡೆಗೋಲಾಗಿ ಮಾಡಿಕೊಂಡು ಸಮುದ್ರ ಮಂಥನ ನಡೆಸಿದಾಗ ಮಂದಾರ ಪರ್ವತವು ಸಮುದ್ರದೊಳಗೆ ಕುಸಿಯತೊಡಗಿತು. ಆಗ ಶ್ರೀ ಮಹಾವಿಷ್ಣುವು ತನ್ನ ಎರಡನೆಯ ಅವತಾರವನ್ನೆತ್ತಿ ಕೂರ್ಮ, ಅಂದರೆ ಆಮೆಯ ರೂಪದಲ್ಲಿ ಅವತರಿಸಿ ಪರ್ವತಕ್ಕೆ ಆಧಾರವಾಗಿ ತನ್ನ ಬೆನ್ನು ಕೊಟ್ಟು ಸಮುದ್ರ ಮಂಥನ ಯಶಸ್ವಿಯಾಗಲು ಕಾರಣವಾಗುತ್ತಾರೆ. ಅವತಾರ ವರಾಹ ಅವತಾರ. ರಾಕ್ಷಸ ಹಿರಣ್ಯಾಕ್ಷನು ಭೂದೇವಿಯನ್ನು ಅಪಹರಿಸಿ ಆದಿ ಸ್ವರೂಪದ ನೀರಿನಲ್ಲಿ ಬಚ್ಚಿಟ್ಟಾಗ ಭೂಮಿ ದೇವಿಯನ್ನು ರಕ್ಷಿಸಲು ವಿಷ್ಣುವು ವರಾಹ, ಅಂದರೆ ಹಂದಿಯ ರೂಪವನ್ನು ಧರಿಸಿ ಹಿರಣ್ಯಾಕ್ಷನನ್ನು ಕೊಂದು ಭೂಮಿಯನ್ನು ತನ್ನ ದಂತದ ಮೇಲಿರಿಸಿ ಹೊತ್ತು ಸಮುದ್ರದಿಂದ ಹೊರಕ್ಕೆ ತಂದು ಸಂಕಷ್ಟ ನಿವಾರಿಸುತ್ತಾರೆ. ಇನ್ನು ಮುಂದಿನ ಅವತಾರ ನರಸಿಂಹಾವತಾರ. ಬ್ರಹ್ಮದೇವನಿಂದ ವಿಶೇಷ ವರ ಪಡೆದು ಅಜೇಯನೆಂದು ಅಹಂಕಾರದಿಂದ ವರ್ತಿಸುತ್ತಿದ್ದ ರಾಕ್ಷಸ ರಾಜ ಹಿರಣ್ಯಕಶಿಪುವನ್ನು ಕೊಲ್ಲಲು ವಿಷ್ಣುವು 4ನೇ ಅವತಾರವನ್ನು ಧರಿಸುತ್ತಾರೆ. ಮಾನವ ದೇಹ, ಸಿಂಹದ ಶಿರವುಳ್ಳ ನಾರಸಿಂಹ ರೂಪದ ಉಗುರುಗಳಿಂದಲೇ ಹಿರಣ್ಯಕಶಿಪುವಿನ ಉದರವನ್ನು ಬಗೆದು ಕರಳನ್ನು ಮಾಲೆ ಮಾಡಿ ಹಾಕಿಕೊಳ್ಳುವ ಉಗ್ರ ರೂಪಿ ನರಸಿಂಹ
ರಾಕ್ಷಸ ಕುಲಕ್ಕೆ ಭಯಂಕರ ಭೀತಿಯನ್ನು ಉಂಟು ಮಾಡಿ ಮನುಕುಲವನ್ನು ಉದ್ಧರಿಸುತ್ತಾರೆ. ಮುಂದಿನ ಅವತಾರ ವಾಮನಾವತಾರ. ಅಸುರ ರಾಜ ಬಲಿ ತನ್ನ ಶಕ್ತಿಯಿಂದ ಎಲ್ಲವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ಬಯಸಿದಾಗ ವಿಶ್ವ ಸಮತೋಲನಕ್ಕಾಗಿ ವಿಷ್ಣುವು ಪುಟ್ಟ ಬಾಲಕನಾಗಿ ಅವತರಿಸಿ ಬಲಿಯಜ್ಞ ಮಾಡುವ ಸಂದರ್ಭದಲ್ಲಿ 3 ಹೆಜ್ಜೆಗಳ ದಾನ ಪಡೆದು ತ್ರಿವಿಕ್ರಮನಾಗಿ ಬೆಳೆದು ಬಲಿಯನ್ನು ಪಾತಾಳ ಲೋಕಕ್ಕೆ ಕಳುಹಿಸುವ ಮೂಲಕ ಜಗತ್ತಿಗೆ ಉಂಟಾದ ಸಂಕಟ ಪರಿಹರಿಸುತ್ತಾರೆ. ಇನ್ನು 6ನೆಯ ಅವತಾರ ಪರಶುರಾಮ ಅವತಾರ. ತ್ರೇತಾಯುಗದಲ್ಲಿ ಜಮದಗ್ನಿ ರೇಣುಕಾ ದೇವಿಯವರ ಪುತ್ರನಾಗಿ ಅವತರಿಸಿದವರೇ ಪರಶುರಾಮ. ಚಿರಂಜೀವಿ ಎನಿಸಿದ ಪರಶುರಾಮರು ಬ್ರಾಹ್ಮಣ ಯೋಧ. ಧರ್ಮದ ಉದ್ಧಾರಕ್ಕಾಗಿ ಕೊಡಲಿ ಹಿಡಿದು 21 ಬಾರಿ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿ ದುಷ್ಟ ಕ್ಷತ್ರಿಯರನ್ನು ಸಂಹರಿಸಿದರೆಂದು ಪ್ರತೀತಿ ಇದೆ. ಇನ್ನು ಶ್ರೀರಾಮ ಅವತಾರ. ಮರ್ಯಾದ ಪುರುಷೋತ್ತಮ ಅಯೋಧ್ಯ ಪುರವರಾಧೀಶ್ವರನಾಗಿ ದಶರಥ ಕೌಸಲ್ಯ ನಂದನನಾಗಿ ಆದರ್ಶ ಪುರುಷ ನೆನೆಸಿದ ಶ್ರೀರಾಮನ ಅವತಾರ ವಿಷ್ಣುವಿನ 7ನೇ ಅವತಾರ. ಸತ್ಯ, ತ್ಯಾಗ, ಶೌರ್ಯ, ಸದ್ಗುಣಗಳ ಆಗರ ಶ್ರೀರಾಮ. ರಾವಣ ಕುಂಭಕರ್ಣಾದಿಗಳನ್ನು ಸಂಹರಿಸಿ ವಾನರ ಉದ್ಧಾರಕ ಶ್ರೀರಾಮ. ಗುಹನೊಂದಿಗಿನ ಸ್ನೇಹ, ಶಬರಿಯ ಎಂಜಲು ಹಣ್ಣು ತಿಂದ ಮಹಾಬಾಹು, ಜಟಾಯುವಿನಂತಹ ಪಕ್ಷಿಗೆ ಮೋಕ್ಷ ಕರುಣಿಸಿದಾತ ಶ್ರೀರಾಮ. ವಾನರ ಶ್ರೇಷ್ಠ ಹನುಮಂತ ಜಾಂಬವಂತರ ಜೊತೆಗೂಡಿ ಧರ್ಮ ರಕ್ಷಿಸಿದ ಅಗಣಿತ ಗುಣಧಾಮ ಶ್ರೀರಾಮ. ತ್ರೇತಾಯುಗದ ರಘುಕುಲ ದೀಪ ಶ್ರೀರಾಮ. ಭಗವಂತನ ಅವತಾರ ಎಂದು ನಂಬಲಾಗಿದೆ. ನೇಗಿಲನ್ನು ಆಯುಧವಾಗಿ ಹೊಂದಿರುವ ಈತ ಕೃಷಿಗೆ ಹೆಚ್ಚು ಮಹತ್ವ ನೀಡುವವನೆಂದು ಪರಿಗಣಿಸಲಾಗಿದೆ. ವಸುದೇವ ರೋಹಿಣಿಯ ಮಗನಾದ ಬಲರಾಮ ಶ್ರೀಕೃಷ್ಣನ ಸಹೋದರ. ಬಂಗಾರದ ಬಣ್ಣದಂತ ಬಾಲರಾಮದೇವರು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಬಂದವರಾರು. ಬಂಗಾರದ ಬಣ್ಣದಂತ ಬಾಲರಾಮದೇವರು ಹೊನ್ನಾಯ್ತು ಮಣ್ಣೆಲ್ಲ ಯೋಧೆ. ಹೋಗುವೆ ನೋಡುವೆ ದೈವದ ನೆಲೆ. ಹೊನ್ನಾಯ್ತು ಮಣ್ಣೆಲ್ಲ ಯೋಧೆ. ಹೋಗುವೆ ನೋಡುವೆ ದೈವದ ನೆಲೆ. ಹೆಜ್ಜೆ ಮೇಲೆ ಹೆಜ್ಜೆ
ಬಂದವರ್ಯಾರು ಬಂಗಾರದ ಬಣ್ಣದಂತ ಬಾಲರಾಮದೇವರು. ಇನ್ನು 9ನೆಯ ಅವತಾರ ಶ್ರೀಕೃಷ್ಣ ಅವತಾರ. ದುಷ್ಟ ರಾಜರುಗಳ ನಿಗ್ರಹಕ್ಕೆ ಭೂದೇವಿಯ ಭಾರ ಹಗುರ ಮಾಡಲು ದ್ವಾಪರ ಯುಗದಲ್ಲಿ ವಸುದೇವ ದೇವಕಿಯರು ಸೆರೆಯಲ್ಲಿರುವಾಗ ಶ್ರೀಕೃಷ್ಣ ಜನಿಸಿದನು. ಬೆಣ್ಣೆ ಕದೆಯುವ ಕಳ್ಳ, ಗೋಪಾಲಕ, ಭಗವದ್ಗೀತೆಯ ಬೋಧಕ, ವಿಶ್ವರೂಪಿ ಶ್ರೀಕೃಷ್ಣನ ಮಹಿಮೆ ಅಗಾಧ. ಯಶೋಧನಂದನನಾಗಿ, ರಾಧೆಯ ಪ್ರಿಯಕರನಾಗಿ, ಸುಧಾಮ ಮಿತ್ರನಾಗಿ, ಪಾಂಡವ ಕೌರವ ಯುದ್ಧದಲ್ಲಿ ಸಾರಥಿಯಾಗಿ, ವಿಜಯ ಪತಾಕೆಯನ್ನು ಧರ್ಮದ ಪರವಾಗಿ ಹಾರಿಸಿದ ಜಗದೋದ್ಧಾರಕ ಶ್ರೀಕೃಷ್ಣ. ಭಗವಂತನ 10ನೆಯ ಅವತಾರ ಕಲ್ಕಿ ಅವತಾರ. ಕಲಿಯುಗದ ಕೊನೆಗೆ ಧರ್ಮವನ್ನು ಕಾಪಾಡಲು ವಿಷ್ಣುವು ಕಲ್ಕಿ ರೂಪದಲ್ಲಿ ಅವತರಿಸುತ್ತಾರೆಂದು ನಂಬಿಕೆ. ಹಾಗಾಗಿ ನೀವು ಧರ್ಮದ ಹಾದಿಯಲ್ಲಿ ಸಾಗುತ್ತಾ ಭಗವಂತನ ಕೃಪೆಗೆ ಪಾತ್ರರಾಗೋಣ. ಜೈ ಶ್ರೀಕೃಷ್ಣ.